चॅनलवरती आपल्या सर्वांचं स्वागत. आपण पाहत आहात बिग टीव्ही मराठी. मी तृप्ती कदम. पाहूया आजच्या ठळक घडामोडी. नमस्कार, मी मनोहर पवार. सर्व प्रेक्षकांचं या ठिकाणी आपण स्वागत करतोय. आपण आलो आहोत जाडरबाबला जिल्हा परिषद मतदारसंघामध्ये. या मतदारसंघामध्ये जिल्हा परिषद व पंचायत समिती रणधुमाळी गेल्या 5 ते 6 दिवसापासून या ठिकाणी सुरू आहे. या मतदारसंघामध्ये जवळजवळ 15 ते 16 गावं येतात. आज दिवसभर आपण जाडरबाबला मतदारसंघाचा दौरा करतोय. यानंतर आपण वेगवेगळ्या तालुक्यातले जे मतदारसंघ आहेत त्या प्रत्येक मतदारसंघातील आपण दौरे करतोय. मात्र आता आपण आलोय होसपेठ तालुका, जत जिल्हा सांगली या ठिकाणी. जाडरबाबला जिल्हा परिषद मतदारसंघामध्ये राष्ट्रवादी काँग्रेसच्या जिल्हा परिषदच्या उमेदवार सौ सावित्री तम्मनगौडा रवी पाटील माझ्या समेत या ठिकाणी उपस्थित आहेत. त्यांच्या समवेत माडगावच्या पंचायत समितीच्या ज्या उमेदवार आहेत राष्ट्रवादीच्या शालनताई निंगाप्पा कोरे मॅडम, हे 2 उमेदवार या ठिकाणी खास करून उपस्थित आहेत. गेले 4 ते 5 दिवस या मतदारसंघामध्ये झंझावत दौरा त्यांचा सुरू आहे. आता होसपेठ गावामध्ये वाडी वस्ती असतील किंवा गावामध्ये असतील, थेट लोकांशी त्यांचा संपर्क सुरू आहे. तम्मनगौडा रवी पाटील हे जिल्हा परिषदेचे माजी सभापती आहेत. जत तालुक्याचे युवा नेते आहेत. त्यांच्या सुविध पत्नी जिल्हा परिषदेसाठी खास करून या ठिकाणी उभे आहेत. गेल्या अनेक वर्षापासून जाडरबाबला मतदारसंघ हा त्यांच्या घरामध्ये आहे. त्यांचे सासरे असतील, त्यांचे पती असतील, जिल्हा परिषदेमध्ये त्यांनी काम केलेलं आहे. मात्र आता संधी मिळाल्यामुळे त्यांनी उमेदवारी आपली या ठिकाणी जाहीर केलेली आहे. ಈಗ 5 ದಿವಸ ಆಯ್ತು ನೀವು ಈ मतदारसंघದಾಗ ತಿರುಗಿರ್ತೀರಿ. ಹಂಗ ಇದು ಸದ್ಯ ಪ್ರಚಾರ ಮಾಡಿದ್ರಿ. ಇವತ್ತಿನ ದಿವಸ 2026ರ ಜಿಲ್ಲಾ ಪರಿಷತ್ ನಿವಡಣೂಕ್ ಪ್ರಚಾರ ಪ್ರಾರಂಭ ಐತಿ. ಇವತ್ತು ನಾವು ಹೊಸಪೇಟೆ ಗ್ರಾಮದಲ್ಲಿ ಇದ್ದೇವಿ. ಇಲ್ಲಿ ಎಲ್ಲಾ ಜನರ ಪ್ರೋತ್ಸಾಹ ನೋಡಿ ನನಗೆ ಉತ್ಸಾಹ ಆಗ್ಲಕತೈತಿ. ಏನ್ ಹೇಳ್ಬೇಕನ್ನೋದು ತಿಳಿಯಲಾಗೈತಿ. ಅಷ್ಟು ನಮ್ಮ ಮನೆಯವ್ರು ಮೊದ್ಲು 5 ವರ್ಷ ಹಿಂದ ಆರೋಗ್ಯ ಮತ್ತೆ ಶಿಕ್ಷಣ ಸಭಾಪತಿ ಇದ್ರು. ಆ ಟೈಮ್ದಾಗ ಅವ್ರು ಮಾಡಿದಂತ ಕೆಲಸಗಳು ನೋಡಿ ಜನರೇ ತಾನೇ ಪ್ರೋತ್ಸಾಹ ನೀಡಿ ಇನ್ನಷ್ಟು ನಮ್ಗ ಈ ಚಿನ್ನಕ್ಕ ಗಡಿಯಾಳ ಚಿನ್ನಕ್ಕೆ ಮತ ನೀಡ್ತೇವ ಅಂತ ಹೇಳಿ ತಾವೇ ಉತ್ಸಾಹದಿಂದ ಹೇಳಕತ್ತಾರ. ನನಗೆ ಬಹಳ ಖುಷಿ ಆಗ್ಲಕತೈತಿ ಇಲ್ಲಿ ಪ್ರಚಾರ ಮಾಡೋದ್ರಿಂದ. ಇನ್ನು ಎಷ್ಟು ದಿವಸ ತಿರುಗಾಡ್ಲತ್ತೀರಿ? ಯಾವ ಊರಿಗೆ ಹೋಗ್ಬಂದ್ರಿ? ನಾವೀಗ ಒಂದ್ 10 ದಿವಸದಿಂದ ಪ್ರಚಾರ ಮಾಡ್ಲಕತ್ತಿದ್ದೇವ್ರಿ. ಈಗಾಗ್ಲೇ ಒಂದ್ ಉಟ್ಗಿ ಸಭಾ ಆಗೈತ್ರಿ. ಆಮೇಲೆ ಜಾಡ್ರಬಾಬ್ಲಾದ ಒಳಗ ಆಗೈತಿ, ಸೊನ್ಯಾಳ ಗ್ರಾಮದೊಳಗ ಆಗೈತಿ. ಆಮೇಲೆ ಗುಡ್ಡಾಪುರ ಪ್ರಚಾರ ಇವತ್ತೇ ಬೆಳಗ್ಗೆ ಆಗೋಯ್ತ್ರಿ. ಇಲ್ಲೆಲ್ಲಾ ರೆಸ್ಪಾನ್ಸ್ ಬಹಳ ಚೆನ್ನಾಗೈತಿ. ಅದ್ರ ಮೇಲೆ ನಂದಿದು ಜನ್ಮ ಭೂಮಿ ಇರೋದ್ರಿಂದ, ಆಮೇಲೆ ನಂದು ಗಂಡನ ಮನಿನೂ ಇಲ್ಲೇ ಇರೋದ್ರಿಂದ ನನ್ಗೆ ಇಲ್ಲಿ ಎಲ್ಲಾರು ಅಣ್ಣ ತಮ್ಮ ಅಕ್ಕ ತಂಗಿಯರು ಅತೀಶ ಪ್ರೀತಿ ತೋರಿಸ್ಲಕತ್ತಾರ. ನನಗೆ ಬಹಳ ಉತ್ಸಾಹ ಆಗ್ಲಕತೈತ್ರಿ. ನಮ್ದು ಇದು ಗಡಿಯಾರ ಚಿನ್ನ ನಮ್ಮ ಅಜಿತ್ ಪವಾರ್ ಸಾಹೇಬ್ರಿ ಇವತ್ ನಮ್ ಜೋಡಿ ಇಲ್ಲ, ಆದ್ರೂ ಸಹಿತ ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಹೇಳಿ ಈ ಗಡಿಯಾರ ಚಿನ್ನ ನಾವು ಆರಿಸ್ ತಗೊಂಡ್ ಬಂದು ತೋರಿಸ್ತೇವಿ. ಮತ್ತ ಇದು ಎಲ್ಲಾರು ನಮ್ಗ್ ಬಹಳ ಸಪೋರ್ಟ್ ಕೊಡ್ಲಾಕತ್ತಾರ. ಇದೇ ನನ್ನ ಒಂದ್ ಬಹಳ ಖುಷಿ ಆಗ್ಲಾಕತೈತಿ. ನೀವು ಮುಂಜಾನೆ ಎಷ್ಟಕ್ಕೆ ಹೊರಗೆ ಬೀಳ್ತೀರಿ ಪ್ರಚಾರಕ್ಕೆ? ನಾವು ಬೆಳಗ್ಗೆ 7 ಗಂಟೆಗೆ ಹೊರಗ್ ಬೀಳ್ತೀವಿ. ನಾಷ್ಟಾ ಎಲ್ಲಿ ಮಾಡ್ತೀರಿ? ನಾಷ್ಟಾ ಊಟ ಎಲ್ಲಾ ಹೊರಗಡೆನೆ ಆಗ್ತೈತ್ರಿ. ರಾತ್ರಿ ಎಷ್ಟು ಪ್ರಚಾರ ಮಾಡ್ತೀರಿ? ರಾತ್ರಿ 10-11 ಗಂಟೆ ತನಕ ಆತೈತ್ರಿ. ನೀವು ಈಗೆಲ್ಲ मतदारसंघದಾಗ ಸದ್ಯ ತಿರುಗಾಡಕತ್ತೀರಿ. ಏನ್ ಸಮಸ್ಯೆ ಅವ್ರಿ मतदारसंघ? ಈಗಾಗ್ಲೇ 20 ವರ್ಷದಿಂದ ನಮ್ಮ ಮಾವನವರು ಜಿಲ್ಲಾ ಪರಿಷದ್ ಸದಸ್ಯ ಇದ್ದ ಟೈಮ್ದಾಗ ಅವರು ಸಾಕಾಗಷ್ಟು ಗುಡ್ಡಾಪುರದೊಳಗ ನೀರಿನ ವ್ಯವಸ್ಥೆ ಮಾಡ್ಯಾರ್ರಿ. ಅದರ ನಂತರ ನಮ್ಮ ಯಜಮಾನ್ರು ರವಿ ಪಾಟೀಲ್ ಸಾಹೇಬ್ರು ಇಲ್ಲಿ ಜಿಲ್ಲಾ ಪರಿಷತ್ ಸದಸ್ಯರು ಮತ್ತೆ ಆರೋಗ್ಯ ಶಿಕ್ಷಣ ಕ್ರೀಡಾ ಸಭಾಪತಿ ಇದ್ದ ಟೈಮ್ದಾಗ ಸಾಕಾಗಷ್ಟು ಕೆಲಸ ಮಾಡ್ಯಾರಿ. ಈಗ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ, ಆದ್ರೂ ಸಹಿತ ಇನ್ನಷ್ಟು ಯಾವ್ದಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೂ ನಾ ಅದಕ್ಕೆ ಸಪೋರ್ಟ್ ಕೊಟ್ಟು ಅದನ್ನ ಮಾಡಿ ತೋರಿಸ್ತೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಆಶ್ವಾಸನೆ ಕೊಡ್ತೀನಿ. ಈಗ ಲಾಡ್ಕಿ ಬಹಿನ ನಿಮಗ ಎಲ್ಲಾ ಗಂಟು ಬೀಳ್ತಾರ. ಲಾಡ್ಕಿ ಬಹಿನ್ ಅವ್ರದೇನ್ ಒಂದಾದ್ರಿ? ಅದು ಲಾಡ್ಕಿ ಬಹಿನ ಯೋಜನೆ ಬಗ್ಗೆ ನಾ ಏನ್ ಹೆಚ್ಚಿಗೆ ಹೇಳಲ್ಲ. ಅದು ಮೊದ್ಲೇ ಗೊತ್ತೈತ್ರಿ. ಅಜಿತ್ ಪವಾರ್ ಸಾಹೇಬ್ರ ಒಂದ್ ಅರ್ಥ ವ್ಯವಸ್ಥಾ ಇದ್ರೊಳಗಿಂದೆ ಹಣ ಬರ್ತಿತ್ತು ಅನ್ನೋದು ಎಲ್ಲಾ ಜನರಿಗೆ ಗೊತ್ತೈತ್ರಿ. ತಟ್ಕರೆ ಮೇಡಮ್ ಸಾಹೇಬ್ರದು, ಆಮೇಲೆ ನಮ್ಮ ಅಜಿತ್ ಪವಾರ್ ಸಾಹೇಬ್ರದು ಇದು ಬರ್ತಿತ್ತು ಅನ್ನೋದು ಎಲ್ಲಾರ್ಗುನು ಗೊತ್ತೈತ್ರಿ. ಅವರೇ ತಾನಾಗೆ ಹೇಳಾಕತ್ಯಾರಿ ಇದು ನಮ್ಮ ಅಜಿತ್ ಪವಾರ್ ಸಾಹೇಬ್ರದೇ ಕೊಡುಗೆ ಐತಿ ಅಂತ ಹೇಳಿ. ಧನ್ಯವಾದ. ನಮಸ್ಕಾರ ಮೇಡಮ್. ಇನ್ನೊಂದು ಸಮಸ್ಯೆ ಹೆಂಗೈತಿ, ನಿಮ್ಮಲ್ಲಿ ಬಬಲದಲ್ಲಿ ಒಂದು ದೊಡ್ಡದ ಉಪಕೇಂದ್ರ ಆಗಿದೆ, ಆರೋಗ್ಯ ಕೇಂದ್ರ ಆಗಿದೆ. ಆರೋಗ್ಯ ಅದ್ರ ಬಗ್ಗೆ ಏನ್ ಹೇಳ್ಬೋದು ನಿಮ್ಮ ಮಾಹಿತಿ? ಈಗಾಗ್ಲೇ ನಾ ಹೇಳಿನಿ. ನಮ್ಮ ಯಜಮಾನ್ರು ಅಂದ್ರೆ ರವಿ ಪಾಟೀಲ್ ಸಾಹೇಬ್ರು ಸಭಾಪತಿ ಇದ್ದ ಟೈಮ್ದಾಗ ಅದನ್ನ ಆರೋಗ್ಯ ಕೇಂದ್ರ ಇಲ್ಲಿ ಬಬ್ಲಾದಿ ಗ್ರಾಮದಲ್ಲಿ ಮಾಡಿದ್ರು. ಅದು ಇನ್ನೂ ಪ್ರಾರಂಭ ಆಗಿಲ್ರಿ. ಈ ನೆಕ್ಸ್ಟ್ ಟೈಮ್ ನಮ್ಗ ಆರಿಸ್ಕೊಟ್ಟು ಈ ಜಿಲ್ಲಾ ಪರಿಷದ್ ಉಮೇದ್ವಾರ್ ಆದ್ಮೇಲೆ ಅದನ್ನ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ನಾ ಜನರಿಗೆ ಆಶ್ವಾಸನೆ ಕೊಡ್ತೀನಿ. ನಿಮ್ ಜೊತೆಯಾಗಿ ಸದ್ಯ ಪಂಚಾಯತ್ ಸಮಿತಿ ಸದಸ್ಯ ಸೌ ಶಾಲಂತಾಯಿ ಕೋರೆ ಇವರದಾರು.
ಅವ್ರದ್ದು ನಿಮ್ದು ಜೊತೆಗೆ ಪ್ರಚಾರ ನಡೆದದ. ಹೌದ್ರಿ. ಈಗ ಎಷ್ಟು ಊರಾಗ ಮತ್ ಹೆಂಗ್ ಪ್ರಚಾರ ನಡೆದದ, ಅದ್ ನಂತರ ಮಂದಿ ರಿಸ್ಪಾನ್ಸ್ ಏನೈತಿ, ಮತ್ ಉಳ್ದಿರ ಕೆಲಸ ಏನೇನ್ ಉಳ್ದಾವು, ಮತ್ ನೀವು ಏನೇನ್ ಮಾಡೋದು ನಿಮ್ದು ಇದು ಐತಿ ಮನಸ್ಸೈತಿ? ನಮ್ಮ ಶಾಲಿನಿ ತಾಯಿ ಅವ್ರದ್ದು ಇಲ್ಲಿ ಸಾಕಾಗಷ್ಟು ಜನಸೇವೆ ಆಗೈತ್ರಿ. ಮತ್ತ ಅವರು ಕೂಡ ಅವರಿಗೆ ಕೂಡ ಜನರ ಪ್ರೋತ್ಸಾಹ ಮತ್ತ ಹೆಚ್ಚಿಗೆ ಐತ್ರಿ. ಅವರು ಇಲ್ಲಿ ಮುಂಜಾನೆಯಿಂದ ಪ್ರಚಾರ ಪ್ರಾರಂಭ ಮಾಡ್ತಾರ್ರಿ. 7 ಗಂಟೆಯಿಂದ ಪ್ರಚಾರ ಅವ್ರದ್ದು ರಾತ್ರಿ 10 ಗಂಟೆವರೆಗೆ ಆತೈತಿ. ಅವ್ರಿಗೂ ದೊಡ್ಡ ಪ್ರಮಾಣದಾಗ ಒಂದು ರೆಸ್ಪಾನ್ಸ್ ಸಿಗ್ಲಾಕತೈತಿ. ನಮ್ಮಿಬ್ರು ಅಕ್ಕ ತಂಗಿದ್ಯಾರ್ದು ಈ ಸರಿ ಆರಿಸ್ ಬರ್ತೈತಿ ಅಂತ ಹೇಳಿ ನನಗ ಬಹಳ ಖುಷಿ ಆಗ್ಲಾಕತೈತ್ರಿ. यानंतर होसपेट तालुका जत जिल्हा सांगली येथील आमचे नेते दिलावर पाटील साहेब यांना आपण विचारूया कशा पद्धतीनं प्रचार सुरू आहे आणि कसं नियोजन प्रचाराचं त्यांनी या ठिकाणी केलेलं आहे. या जिल्हा परिषद गटात सार्वत्रिक निवडणूक 2026ला आमचे नेते युवा नेते तम्मानगौडा रवी पाटील यांच्या सौभाग्यवती सावित्रीताई आणि कोरे शालनताई पंचायत समिती गणात ते 2 उमेदवार आहेत. पाटलांचा आमचा संबंध गेले 40 वर्षापासून, आमचे वडील असल्यापासून. त्यांचे सासऱ्यांचे वडील सावित्रीताईंच्या सासऱ्याचे वडील चन्नबसप्पा हे सुद्धा आमचे वडील त्यांचे फॅन होते. गेले 40 वर्षामध्ये ते ज्या वेळेला सिद्धरामप्पा जिल्हा परिषदला उभा राहू देत किंवा ईश्वरप्पा उभा राहू देत, आम्ही नेहमीच त्यांच्या पाठीशी ठामपणे उभे राहिलेलो आहे. आम्ही कधीही जात सोडणार नाही. आम्ही 100% पाटलांच्या पाठीशी ठाम उभं राहून पाटलांना निवडून आणण्याची जबाबदारी आम्ही सर्वांनी उचललेली आहे. आम्हाला लोकांचा रिस्पॉन्स आहे. माझे वडील कैलासवासी मिरासाहेब पाटील यांनी ह्या गावात 10 गावामध्ये त्यांचं नाव लौकिक होतं. त्यांनी चांगलं काम केले. पोलीस खात्यात असताना मीही चांगलं काम केले. कधी कुठला गट तट असलं काही बघितलं नाही. तरी गावातल्या समधी लोक आमच्या बरोबर आहेत, आम्हाला सहकार्य करतात आणि 100% आमचं गाव ह्यांना लीड करून देतो एवढी गवाही देतो आणि माझे 2 शब्द संपवतो. धन्यवाद.